ಸ್ನೇಹಿತರೆ, ಈ ಇಬ್ಬರು ಕಳೆದ 8ರಿಂದ 10 ವರ್ಷಗಳಿಂದ ನನ್ನ ಜೊತೆಗಿದ್ದಾರೆ. ಒಬ್ಬರು ಗುಲ್ಬರ್ಗಾ ಭಾಷೆಯನ್ನು ಪ್ರತಿನಿಧಿಸಿದರೆ, ನರಸಿಂಹ ಜೋಶಿಯವರು ಮಾನ್ವಿ, ರಾಯಚೂರು ಕಡೆ ಭಾಷೆಯನ್ನು ಪ್ರತಿನಿಧಿಸ್ತಾರೆ. ನಾನು ಎರಡೂ ಮಿಕ್ಸು. ಕೆಲವು ಸಂದರ್ಭದಾಗ ಬೆಂಗಳೂರು, ಕೆಲವು ಸಂದರ್ಭದಾಗ ಉತ್ತರ ಕರ್ನಾಟಕ. ಏಕೆಂದರೆ ಕೆಲವು ಆಡು ಭಾಷೆಗಳು ಮತ್ತು ಕೆಲವು ಬೈಗಳು ಬೆಂಗಳೂರು ಭಾಷೆಯಲ್ಲಿ ಕ್ಲಿಕ್ ಆಗಂಗಿಲ್ಲ. ಅವರು ಭಾಳ ಇನ್ನೂ ಸಾಫ್ಟಾಗಿ ಉಳ್ಕೊಂಡಾರ. ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಎಷ್ಟು ಟ್ರೈನ್ಗಳಿದ್ದರೂ ಹುಬ್ಬಳ್ಳಿಯವರು ಬೆಂಗಳೂರಿಗೆ ಹೋಗ್ತಾರಾಗಲಿ, ಬೆಂಗಳೂರು ಹುಬ್ಬಳ್ಳಿಗೆ ಬರೋಂಗಿಲ್ಲ. ನಮ್ಮ ನಿರ್ಮಲ್ ಹೇಳ್ತಿರ್ತಾರೆ, 18-20 ಟ್ರೈನ್ ಹೋಗ್ಬಿಡ್ರಿ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ, ಯಾವಾಗ ಬ್ಯಾಗ್ ಹಿಡ್ಕೊಂಡು ಹೋದ್ರೆ ಒಂದು ಟ್ರೈನ್ ರೆಡಿ ಇರ್ತದೆ ಅಂತ. ಅದು ಇಲ್ಲಿಂದ ಹೋಗ್ತಾರಾಗಲಿ, ಅಲ್ಲಿಂದ ಹುಬ್ಬಳ್ಳಿಗೆ ಬರೋರು ಬಹಳ ಕಮ್ಮಿ. ಯಾಕಂದ್ರೆ ಆ ಜನ ಬೆಂಗಳೂರು ಬಿಟ್ಟು ಬರೋಂಗಿಲ್ಲ. ಎಷ್ಟು ಸೇಫೆಸ್ಟ್ ಝೋನೋ ಅಷ್ಟು ಸೇಫೆಸ್ಟ್ ಝೋನ್ ನೋಡ್ಕೊತಾರೆ ಅವ್ರು. ಮಳೆ ಬರಬಾರ್ದು, ಸೆಕೆ ಜಾಸ್ತಿ ಆಗಬಾರ್ದು, ಹೀಗಾಗಿ ಭಾಳ ಸೌಮ್ಯ ಅವರು. ವಿಮಾನದಾಗ ನೋಡ್ಬೇಕ್ರಿ, ಯಾವ್ಯಾವ ಜಿಲ್ಲಾದವ್ರು ಯಾರ್ಯಾರು ಅಂತ ನೋಡ್ಬೇಕಂದ್ರೆ ವಿಮಾನ ಹತ್ಬೇಕು. ವಿಮಾನದಾಗ ಡ್ರಿಂಕ್ಸ್ ಕೊಡ್ತಾರೆ, ಅದಕ್ಕಾರ ಹತ್ಬೇಕಂದ್ರೆ ನೀವು ಇಲ್ಲೇ 1 ತಾಸು 2 ತಾಸು ಹೋದ್ರಿಲ್ರಿ. ಅಮೇರಿಕಾ, ಆಸ್ಟ್ರೇಲಿಯಾಕ್ಕೆ ಹೋದ್ರೆ 14 ತಾಸು 13 ತಾಸು 22 ತಾಸು ಹೋದ್ರೆ ಡ್ರಿಂಕ್ಸು, ಊಟ, ಟಿಫನ್ನು ಎಲ್ಲ ಕೊಡ್ತಿರ್ತಾರೆ. ಅವು 1-2 ತಾಸಿಗೆ ಬೇಸರ ಬಂದ್ಬಿಡ್ತಾವೆ. ಹಂಗಿರ್ತಾವೆ. ಎಲ್ಲಿಂದ ಮಾಡಿದ್ದಾರಪ್ಪ ಇವನ್ನ ಅನ್ನಂಗಿರ್ತಾವೆ ನೋಡ್ರಿ. ಅವು ಪ್ಲೇನಾಗ ಏನು ಕೊಡ್ತಾರಲ್ಲ, ಇದು ಏನು ಅನ್ನೋದೇ ತಿಳಿದಿಲ್ಲ. ಒಟ್ಟು ತಿನ್ಬೇಕಾದ್ರೆ ಅದು ಏನಂತ ಐಡಿ ಇಲ್ಲ. ನಮ್ಮಲ್ಲಿ ಅಂದರೆ ಇದು ಕಾರೆಲ್ ಚಟ್ನಿ, ಪುಂಡಿ ಪಲ್ಯ, ರೊಟ್ಟಿ, ಬದ್ನಿಕಾಯಿ, ಚಪಾತಿ, ಪೂರಿ ವೆರೈಟಿ ಐತೆ. ಅವ್ರು ಇವನ್ನೆಲ್ಲ ಹರಿದು ಮಿಕ್ಸ್ ಮಾಡಿ ಕೊಡ್ತಾರೆ ಅನ್ನಿಸ್ತದೆ. ನಾನು ನೀವು ಫಾರಿನಿಗೆ ಹೋದೋರಿದ್ರೆ ನಿಮ್ಗೆ ಐಡಿಯಾ ಇರ್ತದೆ. ಮೊದಲನೇ ಸಲ ನಾವು ಅಮೇರಿಕಕ್ಕೆ ಹೋಗ್ಬೇಕಾರೆ ಆಕೆ ತೊಗೊಂಡು ಬಂದಾಗ ಖುಷಿಯಾಗಿಬಿಡ್ತು ನಮಗೆ. ಏನು ಫುಡ್ಡಪ್ಪ ನೋಡ್ತೀವಿ, ಒಂದ್ರಾಗೂ ಸ್ವಾದಿಲ್ಲ ರೀ. ಹಿಂಗೆ ಉಪ್ಪಿಲ್ಲ, ಖಾರಿಲ್ಲ, ಅದು ಏನಂತ ನಾನು ತೀರ್ಮಾನ ಮಾಡೋದು ಕಷ್ಟ ಆಗಿಬಿಡುತ್ತೆ ನಮಗೆ. ಆದರೂ ತಿನ್ಬೇಕು, ಹೊಟ್ಟೆ ತುಂಬಿಕೆ. 22 ತಾಸು ಕುಂದ್ರಬೇಕಲ್ಲ, ಕೆಳಗಿಳದ ಖಾನಾವಳಿಗೆ ಹೋಗಂಗಿಲ್ಲ. ಇಲ್ಲಪ್ಪ, ಈ ದುಬೈಗೆ ಹೋಗೋ ಮುಂದೆ ಹುಬ್ಬಳ್ಳಿ ಮ್ಯಾಗ ಹೋಗ್ತಾರೆ ಅಷ್ಟು ಪ್ಲೇನ್. ನಾವು ಅಲ್ಲಿ ಮುಂದೆ ಸ್ಕ್ರೀನಲ್ಲಿ ನೋಡೀನಿ. ಹುಬ್ಬಳ್ಳಿ, ಪೂನಾ, ಗೋವಾ, ಬಾಂಬೆ, ಒಂದು ಸಮುದ್ರ ದಾಟಿ ದುಬೈ. ಹುಬ್ಬಳ್ಳಿ ಬಂತಲೇ ಹೇಳೋದ್ರಲ್ಲಿ ಬಸಪ್ಪನ ಖಾನಾವಳಿಯಾಗ ಓಂಡ್ರೆ ಚಲೋ ಇತ್ತು ಅಂತ ಅನ್ನಿಸ್ತದೆ ನಾವು. ಆದರೆ ಹಂಗಿರೋದಿಲ್ಲ. ಅಲ್ಲಿ ಡ್ರಿಂಕ್ಸ್ ಕೊಡ್ತಾರೆ, ಅದ್ರಾಗೂ ಭೇದ ಮಾಡ್ತಾರೆ. ನಾವು ವಿಮಾನದಾಗ ಬೆಂಗಳೂರವರಿಗೆ ಎಷ್ಟು ಕೇಳ್ತಾರೆ ಅಷ್ಟು ಕೊಡ್ತಾರೆ. 3-4 ಬೇಕು ಕುಡಿತಾರೆ. ಮೈಸೂರವ್ರಿಗಂತೂ ಎಷ್ಟರ ಕೇಳ್ರಿ ನೀವು. ಈ ಉತ್ತರ ಕರ್ನಾಟಕ ಆದರೆ ಹುಬ್ಬಳ್ಳಿ ಮಂದಿಗಂತೂ ಒಂದೇ ಬೇಕು. ಇವು ನಮಗೆ ಕೇಳ್ತೇನೆ ಅದ್ಬಿಟ್ಟಪ್ಪ. ಏನು ತಿಳ್ಕೊಂಡ್ರಿ? ನಮ್ಗೇನು ಕುಡಿಯೋಕೆ ಬರೋಂಗಿಲ್ಲ ತಿಳ್ಕೊಂಡ್ರೆ? ಹಾಂ, ಬೆಂಗಳೂರವ್ರಿಗೆ 3 ಬೇಕು ಕೊಟ್ರಿ, ಮೈಸೂರವ್ರಿಗೆ 4 ಬೇಕು ಆಯ್ತು. ಹಾಂ, ಆ ಕಡೆ ಡೆಲ್ಲಿ ಗಿಲ್ಲಿ ಮಂದಿಗೆಲ್ಲ ಎಷ್ಟೆಷ್ಟು ಕೇಳ್ತಾರೆ ಅಷ್ಟು ಕೊಡಕತ್ತೀನಿ. ನಾವು ಹುಬ್ಬಳ್ಳಿಯವ್ರದ ನಿಮ್ಗೆ ಉತ್ತರ ಕರ್ನಾಟಕ ಮೊದಲಿಂದ ಭೇದ ಐತಿ. ನಿಮ್ಮ ತಾಲೆ ಮ್ಯಾಗ ಕೆಳಗೆ ಭೂಮಿ ಮ್ಯಾಗ ಮಾಡ್ರಿ, ಆಕಾಶದಾಗ ಸೈತಿ ಮಾಡ್ತಾರೆ ನೀವು. ನಮಗೆ ಯಾಕೆ ಕೊಡಂಗಿಲ್ಲ ಅಂದ್ರೆ ಅವನು ಸೈಡ್ ಕರ್ಕೊಂಡು ಹೋಗಿ ಆತು. ವಿಮಾನ ಸಿಬ್ಬಂದಿ ಹೇಳ್ದ, ನೋಡ್ರಿ ಬೆಂಗಳೂರವರು 3-4 ಪೆಗ್ ಕೂಡಿದ್ರಂದ್ರೆ ಕಿವಿಗೆ ಹೆಡ್ಫೋನ್ ಹಾಕ್ಕೊಂಡು ಸಂಗೀತ ಕೇಳಕ್ಕೆ ಹತ್ತಿ ಬಿಡ್ತಾರೆ. ಹಾಂ, ಮೈಸೂರವ್ರ 3-4 ಪೆಗ್ ಹಾತು ಅಂದ್ರೆ ಪುಸ್ತಕ ತೆಗೆದು ಓದಕ್ಕೆ ಹತ್ತಿ ಬಿಡ್ತಾವೆ. ಡೆಲ್ಲಿವು ಲ್ಯಾಪ್ಟಾಪ್ ಓಪನ್ ಮಾಡಿ ತಮ್ಮ ಕೆಲಸ ಮಾಡ್ಕೊಳಕ್ಕೆ ಹತ್ತವ. ಮತ್ತು ಹುಬ್ಬಳ್ಳಿ ಗಾಡಿ ಸ್ಲೋ ಮಾಡತ್ತೆ, ನಾವು ಹೊಡಿತೀನಿ ಬಾ ಅಂತ. ಕರೆವ ಐತೆ.